ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ ಪಾಟೀಲ್. ನಗರ ಪೊಲೀಸರಿಗೆ ಯಶಸ್ವಿ ಕಾರ್ಯಾಚರಣೆ. ಕಲಬುರಗಿ ನಗರದ ಅಶೋಕ್ ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಬಸ್ ನಿಲ್ದಾಣ ಹಾಗೂ ಕಣ್ಣಿ ಮಾರ್ಕೆಟ್ ಹಾಗೂ ಇನ್ನಿತರ ಏರಿಯಾಗಳಲ್ಲಿ ಹೆಚ್ಚಾಗಿ ದ್ವಿಚಕ್ರ ವಾಹನಗಳು ಕಳ್ಳತನವಾಗುತ್ತಿರುವ ಪತ್ತೆಗಾಗಿ ಕಲಬುರಗಿ ನಗರ ಮಾನ್ಯ ಪೊಲೀಸ್ ಆಯುಕ್ತರಾದ ಶ್ರೀ ಶರಣಪ್ಪ ಡಗ್ಗೆರವರ ನಿರ್ದೇಶನದ ಮೇರೆಗೆ ಉಪ ಪೊಲೀಸ್ ಆಯುಕ್ತರಾದ ಶ್ರೀಮತಿ ಕನಿಕ್ ಸಿಕ್ರಿವಾಲ್ ಮತ್ತು ಪ್ರವೀಣ್ ನಾಯಕ್ ಹಾಗೂ ಶ್ರೀ ಭೂತೇಗೌಡ ಸಹಾಯಕ ಪೊಲೀಸ್ ಆಯುಕ್ತರು ದಕ್ಷಿಣ ವಿಭಾಗದ ಕಲಬುರಗಿ ರವರುಗಳ ನೇತೃತ್ವದಲ್ಲಿ ಶ್ರೀ ಅರುಣ್ ಕುಮಾರ್ ಅಶೋಕ್ ನಗರ್ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಹಾಗೂ ಶ್ರೀಮತಿ ಶೈಲಜಾ ಮತ್ತು ಸಲೀಮುದ್ದೀನ್ PSI ಮತ್ತು ಸಿಬ್ಬಂದಿಗಳಾದ ವೈಜನಾಥ್, ಶಿವಲಿಂಗ್, ನೀಲಕಂಠರಾಯ ಪಾಟೀಲ್, ಚಂದ್ರಶೇಖರ್ ಅವರುಗಳ ತಂಡ ದಿನಾಂಕ 28/8/2018 ಆರೋಪಿತರಾದ ಶಿವರಾಜಯ್ಯ, ತಂದೆ ವೀರಯ್ಯ ಹಿರೇಮೆಟ್ಸ, ಅರ್ಶಿಣ ಹಿಪ್ಪರ್ಗಿ ಹಾಗೂ ತಾಲೂಕು ಬಸವ ಕಲ್ಯಾಣ ಹಾಗೂ ಶಿವಶಕ್ತಿನಗರ ಕಲಬುರಗಿಯ ಮಲ್ಲಿಕ್ ಅಲಿಯಾಸ್ ಮಲ್ಲಿಕಾರ್ಜುನ್, ತಂದೆ ಜಟ್ಟಪ್ಪ ಹೊಲೆನವರ ಹಾಗೂ ರಜನಿಕಾಂತ್, ತಂದೆ ಜನಪತಿ ಕಲಬುರಗಿ ಎಂಬುವರಿಂದ ಕಲಬುರಗಿ ನಗರ ವಿವಿಧ ಕಡೆಯಲ್ಲಿ ಕಳ್ಳತನ ಮಾಡಿದ ಒಟ್ಟು 12 ದ್ವಿಚಕ್ರ ವಾಹನಗಳ ವಿವಿಧ ಕಂಪನಿಯ ದ್ವಿಚಕ್ರ ವಾಹನಗಳು ಒಟ್ಟು ಮೌಲ್ಯ 7 ಲಕ್ಷ ವೆಚ್ಚದ ವಾಹನಗಳನ್ನು ವಶಪಡಿಸಿಕೊಂಡಿರುತ್ತಾರೆ. ಇದೇ ಸಂದರ್ಭದಲ್ಲಿ ಪತ್ತೆ ಮಾಡಿದ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳ ತಂಡಕ್ಕೆ ಮಾನ್ಯ ಪೊಲೀಸ್ ಆಯುಕ್ತರು ಪ್ರಶಂಸೆಯನ್ನು ವ್ಯಕ್ತಪಡಿಸಿರುತ್ತಾರೆ. ವರದಿಗಾರರು ಚಂದ್ರಶೇಖರ್, ಚಿತ್ತಾಪುರ್. अगर गाडी असतो मग आकाश